Good morning, my dear children. The second part of the lesson number 8, work and play. First part already we have finished. The second part, my life, my aspiration. See here, children, different people have different interests. Most of them follow their passions and interests as their work or profession when they grow up. See here, children, different people have different interests. So many people are there now. Already you have now. They have different interests. Most of them follow their passions and interests as their work or profession when they grow up. ಇಲ್ಲಿ ನೋಡ್ರಿ ಮಕ್ಕಳೇ, ಆಲ್ರೆಡಿ ನಾವು ಏನು ಮಾಡೀವಿ, ವರ್ಕ್ ಆ್ಯಂಡ್ ಪ್ಲೇದೊಳಗೆ ಫಸ್ಟ್ ಪಾರ್ಟನ್ನು ನಾವು ಸ್ಟಡಿ ಮಾಡೀವಿ. ಯಾವುದು ಬರ್ತ್ಡೇ ಪಾರ್ಟಿ, ಇದನ್ನು ನಾವು ಸ್ಟಡಿ ಮಾಡೀವಿ. ಈಗ ನೆಕ್ಸ್ಟ್ ಪಾರ್ಟ್ ಏನಂತಂದ್ರೆ ಮೈ ಲೈಫ್ ಮೈ ಆಸ್ಪಿರೇಷನ್. ಇಲ್ಲೇ ಎಲ್ಲ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಥರದ ಏನಿರ್ತಾವೋ ಪ್ಯಾಷನ್, ಬಯಕೆಗಳಿರ್ತಾವೋ ಮತ್ತು ಇಂಟ್ರೆಸ್ಟ್, ಕುತೂಹಲಗಳು ಇವು ಎಲ್ಲ ಇರ್ತಾವೆ. ಅದಕ್ಕೆ ಅವ್ರು ದೊಡ್ಡವರಾಗಿಂದ ಅವ್ರಿಗೆ ಎದ್ರೊಳಗೆ ಆಸಕ್ತಿ ಐತಿ, ಎದ್ರೊಳಗೆ ಇಂಟ್ರೆಸ್ಟ್ ಐತಿ, ಅದನ್ನು ಏನು ಮಾಡ್ತಾರೆ, ಅವರು ಮಾಡ್ತಾರ. ಮಿಮಿ ಲೈಕ್ಸ್ ಕ್ಲಿಕ್ಕಿಂಗ್ ಪಿಕ್ಚರ್ಸ್ ಆಫ್ ನೇಚರ್. ಶಿ ವಾಂಟ್ಸ್ ಟು ಬಿಕಮ್ ಎ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಮಿಮಿ ಲೈಕ್ಸ್ ಕ್ಲಿಕ್ಕಿಂಗ್ ಪಿಕ್ಚರ್ಸ್ ಆಫ್ ನೇಚರ್. ಶಿ ವಾಂಟ್ಸ್ ಟು ಬಿಕಮ್ ಎ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಇಲ್ಲೇ ಮಿಮಿ ಅನ್ನುವಂಥ ಹುಡುಗಿ ಏನು ಮಾಡ್ತಾಳೆ, ಆಕಿ ವೈಲ್ಡ್ ಲೈಫ್ ನೇಚರದ್ದು ಎಲ್ಲ ಆಕಿ ಏನು ಮಾಡ್ತಾಳೆ, ಫೋಟೋನ ಕ್ಲಿಕ್ ಮಾಡ್ಕೋತಾಳೆ, ಫೋಟೋ ತೆಗಿತಾಳೆ ಆಕಿ. ಅದಕ್ಕೆ ಆಕಿ ಏನು ಮಾಡ್ಬೇಕಂತ ಮಾಡ್ಯಾಳ, ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಅಂದ್ರೆ ಈಗ ಫಾರೆಸ್ಟ್ದೊಳಗೆ ಕ್ರೂರ ಪ್ರಾಣಿಗಳು ಯಾವ ಥರ ಅವ್ರ ಥರದ ಲೈಫ್ ಐತಿ, ಅವು ಹೆಂಗೆ ಜೀವಿಸ್ತಾವು, ಏನು ತಿಂತಾವು, ಏನು ಇದನ್ನೆಲ್ಲ ಏನು ಮಾಡ್ಬೇಕಂತಾಳಕ್ಕೆ ಫೋಟೋಗ್ರಾಫಿ ಮಾಡಬೇಕು. ಅದನ್ನು ವೈಲ್ಡ್ ಲೈಫದ್ದು ಫೋಟೋಗ್ರಾಫಿ ಮಾಡಬೇಕಂತ ಆಕೆಗೆ ಆಸಕ್ತಿ ಐತಿ. ನೆಕ್ಸ್ಟ್, ರೋಮಿ ಲೈಕ್ಸ್ ಡ್ರಾಯಿಂಗ್ ಕಾರ್ಟೂನ್ಸ್. ಹಿ ವಾಂಟ್ಸ್ ಟು ಬಿಕಮ್ ಆ್ಯನ್ ಆ್ಯನಿಮೇಟರ್. ನೋಡಿರಿ, ನೀವು ಕಾರ್ಟೂನ್ ದಿನ ನೋಡ್ತಿರಲ್ಲ ಮೊಬೈಲ್ದಾಗ, ಯಾವುದು ಟಾಮ್ ಆ್ಯಂಡ್ ಜೆರಿ, ಮಿಕ್ಕಿ ಮೌಸ್ ಇವನ್ನೆಲ್ಲ ನೋಡ್ತಿರಲ್ಲ. ಆ ಕಾರ್ಟೂನ್ ಡ್ರಾಯಿಂಗ್ ಮಾಡೋದು ಏನಂತಂದ್ರೆ ಇವಂಗೆ ರೋಮಿಗೆ ಬಹಳಷ್ಟು ಇಷ್ಟ ಕಾರ್ಟೂನ್ ಪಿಕ್ಚರ್ಸನ್ನು ಡ್ರಾ ಮಾಡೋದು. ಅದಕ್ಕೆ ಅವ ಏನಾಗಬೇಕಂತ ಮಾಡೋಣ, ಹಿ ವಾಂಟ್ಸ್ ಟು ಬಿಕಮ್ ಆ್ಯನ್ ಆ್ಯನಿಮೇಟರ್. ಅಮೀನಾ ಲವ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೆಸ್ಸಸ್ ಹರ್ ಮದರ್ ವೇರ್ಸ್. ಶಿ keenly observes the designs and patterns. She wants to become a fashion designer. ಇಲ್ಲಿ ನೋಡ್ರಿ, ಅಮೀನಾ ಏನು ಮಾಡ್ಯಾಳ, ಅವ್ರ ಮಮ್ಮಿ ಯಾವ ಥರ ಡ್ರೆಸ್ ಹಾಕೋತಾರ, ಅವನು ಯಾವ ಥರ ಸ್ಟಿಚ್ ಮಾಡ್ಯಾರ, ಯಾವ ಪ್ಯಾಟರ್ನ್ ಇದೆ ಅಂತ ಹೇಳಿ ಅದನ್ನು ಏನು ಮಾಡ್ತಾಳ, ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾಳ. ಹಿಂಗೆ ಹೊಲ್ದಾರನ ಮಮ್ಮಿ ಇದನ್ನು, ಹಿಂಗೈತೇನ ಇದು, ಈ ಥರ ಫ್ಯಾಷನ್ ಐತೇನ ಅಂಥೇಳಿ ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾಳ. ಅದಕ್ಕೆ ಆಕೆ ಏನಾಗಬೇಕಂತ ಮಾಡ್ಯಾಳ, ನೆಕ್ಸ್ಟು ದೊಡ್ಡಕ್ಕಾಗಿಂದ ಫ್ಯಾಷನ್ ಡಿಸೈನರ್ ಆಗಬೇಕಂತ ಮಾಡ್ಯಾಳ. ರೇಯಾನ್ ಲವ್ಸ್ ಫುಟ್ಬಾಲ್. ಹಿ ಈಸ್ ಟೇಕಿಂಗ್ ಕೋಚಿಂಗ್ ಟು ಬಿಕಮ್ ಎ ಗ್ರೇಟ್ ಫುಟ್ಬಾಲ್ ಪ್ಲೇಯರ್. ಇಲ್ಲಿ ನೋಡ್ರಿ, ರಯಾನ್ಗೆ ಏನಂತಂದ್ರೆ ಫುಟ್ಬಾಲ್ ಆಡೋದಂದ್ರೆ ಭಾಳ ಇಷ್ಟ. ಅದಕ್ಕೆ ಅವ ಏನು ಮಾಡ್ಯಾನ, ಕೋಚ್ ತೊಗೋಬೇಕು, ಅದರೊಳಗೆ ಕೋಚಿಂಗ್ ತೊಗೊಂಡು ಕ್ಯಾಸ. ಹಿ ಈಸ್ ಟೇಕಿಂಗ್ ಕೋಚಿಂಗ್ ಟು ಬಿಕಮ್ ಎ ಗ್ರೇಟ್ ಫುಟ್ಬಾಲ್ ಪ್ಲೇಯರ್. ಗ್ರೇಟ್ ಫುಟ್ಬಾಲ್ ಪ್ಲೇಯರ್ ಆಗಬೇಕಂತ ಕೋಚಿಂಗ್ ತೊಗೊಂಡು ಆಗಬೇಕಂತವ ಮಾಡ್ಯಾನ. ಹಾಗಾದ್ರೆ ಇವ್ರದ್ದೆಲ್ಲ ನೋಡಿದ್ವಿ. ವಾಟ್ ಡು ಯು ಲೈಕ್ ಟು ಡೂ? ನೀವೇನಾಗಬೇಕಂತ ಮಾಡಿರಿ? ಡು ಯು ವಾಂಟ್ ಟು ಡೂ ದ ಸೇಮ್ ಥಿಂಗ್ ವೆನ್ ಯು ಗ್ರೋ ಅಪ್? ಎಸ್ ಆರ್ ನೋ? ಇವ್ರಿಗತ್ತೆ ಏನಾರು ಒಂದು ಸೇಮ್ ಟು ಸೇಮ್ ಹಿಂಗೆ ಆಗಬೇಕಂತ ನೀವು ಇದ್ರೊಳಗೆ ಯಾವ್ದಾರು ಒಂದು ಆಗಬೇಕಂತ ಮಾಡಿರೇನ? ಹೌದಾ ಅಥವಾ ಇಲ್ಲ? ಇದನ್ನು ನೀವೇನು ಮಾಡಬೇಕು, ಆನ್ಸರ್ ಮಾಡಬೇಕು. ದ ವರ್ಕ್ ಪೀಪಲ್ ಡೂ. ಎವ್ರಿ ಒನ್ ಹ್ಯಾಸ್ some special work to do. I go to school to study and to play too. Many adults need to earn, so some skill they to learn.
ಈಗ ನಾವು ಎದಕ್ಕೆ ಹೋಗ್ತೀವಿ, ಸ್ಕೂಲಿಗೆ ಬರ್ತೀರಿ ನೀವು, ಎದಕ್ಕೆ ಅಲ್ಲೇ ಸ್ಟಡಿನೂ ಮಾಡ್ತೀರಿ, ವರ್ಕ್ ಇದನ್ನು ಆಟನೂ ಆಡ್ತೀರಿ. ಆದ್ರೆ ಈಗ ದೊಡ್ಡವರಾದವ್ರು ಏನು ಮಾಡ್ತಾರೆ, ಅವ್ರಿಗೆ ಮನಿ ಅರ್ನ್ ಮಾಡೋದು, ಹಣ ಸಂಪಾದನೆ ಮಾಡೋದು ಅವ್ರದ್ದು ಜೀವನದ ಗುರಿಯಾಗಿರ್ತೈತಿ. ಅದಕ್ಕೆ ಬರೀ ಹಣ ಸಂಪಾದನೆ ಮಾಡ್ಬೇಕಂತಂದ್ರೆ ಬರೀ ನಮಗೇನು ಇಲ್ಲ ಹಂಗೆ ಹಣ ಸಂಪಾದನೆ ಮಾಡ್ತೀವಿ ಅಂತಂದ್ರೆ ಆಗತ್ತನ, ಅರ್ನಿಂಗ್ ಮಾಡ್ತೀವಿ ಅಂತಂದ್ರೆ ಮನಿ ಅರ್ನಿಂಗ್ ಮಾಡೋದಕ್ಕೆ ಅಷ್ಟಕ್ಕಾದ್ರೆ ಸಾಕಾಗಂಗಿಲ್ಲ. ಅದಕ್ಕೇನು ಬೇಕು, ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ಸ್ಕಿಲ್ಸ್ ಬೇಕು, ಹೌದಲ್ಲ. ಯಾವುದಾದ್ರೂ ಒಂದ್ರೊಳಗೆ ನಾವು ಏನು ಮಾಡಬೇಕು, ನಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೇಕು. ನಮಗೆ ಎದ್ರೊಳಗೆ ಇಂಟ್ರೆಸ್ಟ್ ಐತಲ್ಲ ಅದರೊಳಗೆ ನಾವು ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೇಕು. ಅಡಲ್ಟ್ಸ್ ಲರ್ನ್ ಸಮ್ ಸ್ಕಿಲ್ಸ್ ಆ್ಯಂಡ್ ವರ್ಕ್ ಫಾರ್ ಅದರ್ ಪೀಪಲ್. ದೇ ಗೆಟ್ ಮನಿ ಫಾರ್ ದ್ಯಾಟ್ ವರ್ಕ್. The special work a person does to earn money to make a living is called his or her occupation or profession. ಆಕ್ಯುಪೇಷನ್ ಮತ್ತು ಪ್ರೊಫೆಷನ್ ಅಂದ್ರೆ ಏನು? ಈಗ ಯಾವುದೋ ಒಂದು ಈಗ ನಿಮ್ಮ ಪಪ್ಪ ತೊಗೊಳ್ರಿ, ಮಮ್ಮಿ ತೊಗೊಳ್ರಿ, ಅವರು ಟೀಚರ್ ಅದಾರ, ಇಲ್ಲ ಪೊಲೀಸ್ ಮ್ಯಾನ್ ಅದಾರ, ಇಲ್ಲ ಡಾಕ್ಟ್ರ್ ಅದಾರ ಅಂತಂದ್ರೆ ಅವರು ಅರ್ನಿಂಗ್ ಮಾಡಬೇಕಾಗಿತ್ತಂದ್ರೆ ಅದರೊಳಗೆ ಏನು ಮಾಡ್ಕೊಂಡಿರ್ಬೇಕು, ಅವರು ಮಾಸ್ಟ್ರಿ ಇರಬೇಕು, ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಇರಬೇಕು. ಈಗ ಟೀಚರ್ ಅಂದ ಕೂಡಲೇ ಯಾವ ಥರ ಟೀಚ್ ಮಾಡಬೇಕಂತ ಗೊತ್ತಿರಬೇಕು. ಮಮ್ಮಿ ಅವರು ಶೆಫ್ ಅದಾರ, ಅವ್ರಿಗೆ ಯಾವ ಥರ ಅಡುಗೆ ಮಾಡಬೇಕಂತ ಗೊತ್ತಿರಬೇಕು. ಅಂಕಲ್ ಡಾಕ್ಟ್ರ್ ಅದಾರ, ಅವ್ರಿಗೆ ಯಾವ ಥರ ಪೇಷಂಟನ್ನು ಟ್ರೀಟ್ ಮಾಡಬೇಕಂತ ಗೊತ್ತಿರಬೇಕು. ಈ ಥರ ಏನಾಗಬೇಕಂತಂದ್ರೆ ಅವ್ರವ್ರ ಕೆಲಸದೊಳಗೆ ಅವ್ರಿಗೆ ಏನಿರಬೇಕು, ಮಾಸ್ಟ್ರಿ ಇರಬೇಕು. ಆಮೇಲೆ ಇವ್ರು ಅಷ್ಟೇ ಅಲ್ಲ, ವಿ ಸಿ ಪೀಪಲ್ ವಿತ್ ಡಿಫ್ರೆಂಟ್ ಪ್ರೊಫೆಷನ್ಸ್ ಅರೌಂಡ್ ಅಸ್. ಇವರಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲು ಇನ್ನೂ ಬಹಳಷ್ಟು ಜನನ ನೋಡ್ತೀವಿ. ಎ ಸ್ವೀಪರ್ಸ್ ಕೀಪ್ಸ್ ಅವರ್ ರೋಡ್ಸ್ ಕ್ಲೀನ್, ಎ ಬ್ಯಾಂಕರ್ ಮ್ಯಾನೇಜ್ ಅವರ್ ಮನಿ, ಆ್ಯನ್ ಇಂಟೀರಿಯರ್ ಡಿಸೈನರ್ ಮೇಕ್ಸ್ ಅವರ್ ಹೋಮ್ಸ್ ಆ್ಯಂಡ್ ಆಫೀಸಸ್ ಬ್ಯೂಟಿಫುಲ್. See here, so many people work different works, they have skilled. ಇಲ್ಲಿ ನೋಡ್ರಿ, ಬೇರೆ ಬೇರೆ ಜನ ಬ್ಯಾಂಕ್ನೊಳಗೆ ಮ್ಯಾನೇಜರ್ ಅಂತಂದ್ರೆ ಅವ್ರಿಗೆ ಮನಿ ಮ್ಯಾನೇಜ್ ಮಾಡೋದು ಗೊತ್ತಿರಬೇಕು. ಸ್ವೀಪರ್ ಅವರು ಕ್ಲೀನ್ ಮಾಡೋದ್ರೊಳಗೆ ಎಕ್ಸ್ಪರ್ಟ್ ಇರಬೇಕು. ಇಂಟೀರಿಯರ್ ಡಿಸೈನರ್ ಅಂತಂದ್ರೆ ಅವರು ನಮ್ಮ ಮನೆ ಒಳಗೆ ನಮಗೆ ಹೆಂಗೆ ಚಂದ ಕಾಣ್ತೈತಿ ಮನೆ ಅಂತ ಆ ಥರ ಅವ್ರು ನಮ್ಗೆ ಮಾಡಿಕೊಡ್ಬೇಕು. ಎ ಸೋಷಿಯಲ್ ವರ್ಕರ್ ಆರ್ ಎ ವಾಲಂಟಿಯರ್ ಹೆಲ್ಪ್ಸ್ ಪೀಪಲ್ ಹೂ ನೀಡ್ ಸಪೋರ್ಟ್. ಸೋಷಿಯಲ್ ವರ್ಕರ್ ಅಂತಂದ್ರೆ ಎಲ್ಲ ಜನರಿಗೂ ಅವ್ರು ಏನು ಮಾಡಬೇಕು, ಯಾರಿಗೆ ಹೆಲ್ಪ್ ನೀಡ್ ಇರ್ತೈತಲ್ಲ ಅವ್ರಿಗೆ ಹೆಲ್ಪ್ ಮಾಡಬೇಕು. ಎ ಹೋಮ್ ಮೇಕರ್ ಟೇಕ್ಸ್ ಕೇರ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ ಎವ್ರಿ ಡೇ ವಿದೌಟ್ ಗೆಟ್ಟಿಂಗ್ ಎನಿ ಮನಿ. ಮನೆಯೊಳಗೆ ಮಮ್ಮಿಗೆ ಯಾರು ಪೇಮೆಂಟ್ ಕೊಡ್ತಾರೇನ್ರಿ? ಇಲ್ಲ. ಆದರೂ ಅವ್ರು ಏನು ಮಾಡಬೇಕು, ಎಲ್ಲ ಕೆಲಸಗಳನ್ನು ಮಾಡಬೇಕು. ನೋಡಿರಿ, ಎಲ್ಲ ಅವರು ಕಸನೂ ಗುಡಿಸ್ಬೇಕು, ಮನೆ ಕ್ಲೀನಿಂಗೂ ಮಾಡಬೇಕು, ಬಟ್ಟೆನೂ ವಾಶ್ ಮಾಡಬೇಕು, ಅಡುಗೆನೂ ಮಾಡಬೇಕು, ನಿಮಗೆ ಕೇರ್ ಟೇಕರ್ ಆಗಿನೂ ಇರಬೇಕು. ನೋಡಿರಿ, ಅವ್ರು ಇಷ್ಟೆಲ್ಲ ಹೋಮ್ ಮೇಕರ್ ಮೀನ್ಸ್ ಭಾಳ ಕೆಲಸ ಮಾಡ್ತಾರೆ. ಅದಕ್ಕೆ ನೀವು ಪಪ್ಪ ಮಮ್ಮಿಗೆ ಸ್ಕೂಲಿಗೆ ಬರೋ ಹೊತ್ತಿಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ದಿನ ಅವರ ಆಶೀರ್ವಾದ ತೊಗೋಬೇಕು. ಆಶೀರ್ವಾದ ತೊಗೊಂಡು ಬರಬೇಕು. ಅವರು ನಿಮ್ಮ ಸಲುವಾಗಿ ಎಷ್ಟು ಡೆಡಿಕೇಟೆಡ್ ವರ್ಕ್ ಮಾಡ್ತಾರಂತಂದ್ರೆ ಅದಕ್ಕೆ ನೀವು ಯಾವಾಗಲೂ ಓಬೆ ಆಗಿರಬೇಕು, ಅವರಿಗೆ ರಿಸ್ಪೆಕ್ಟ್ಫುಲ್ ಆಗಿರಬೇಕು, ಹೌದಿಲ್ಲ? Earlier, only ladies used to do the housework and look after children. Nowadays, everyone in the family does his or her part. ಈಗ ಮೊದಲು ಏನು ಮಾಡ್ತಿದ್ರು, ಮನೆಯೊಳಗೆ ಕೆಲಸ ಮಾಡ್ತಿದ್ರು ಹೆಣ್ಮಕ್ಳು. ಈಗ ಆ ಥರ ಇಲ್ಲ. ಎಲ್ಲರೂ ಲೇಡೀಸ್ ಜೆಂಟ್ಸ್ ಅಂತ ಏನೂ ಇಲ್ಲೇ ಡಿಫ್ರೆನ್ಷಿಯೇಷನ್ ಇಲ್ಲ. ಎಲ್ಲರೂ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. Rashida's mom is a police woman. While she is on duty, her father works from home. He looks after Rashida and her brother Rohan. He also gets the household work done. ಇಲ್ಲಿ ನೋಡ್ರಿ, Rashida's mom is a police woman. Rashida's mom is a police woman while she is on duty.
ಹರ್ ಫಾದರ್ ವರ್ಕ್ಸ್ ಫ್ರಮ್ ಹೋಮ್. ಇಲ್ಲೇ ರಶೀದಾ ಅವ್ರ ಮಮ್ಮಿ ಏನು ಮಾಡ್ತಾರೆ, ಅವ್ರು ಪೊಲೀಸ್ ವುಮೆನ್ ಅದಾರ ನೋಡಿರಿ, ಅವ್ರು ಪೊಲೀಸ್ ವುಮೆನ್ ಅದಾರ. ಅವ್ರ ಫಾದರ್ ಏನು ಮಾಡ್ತಾರೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಅವರು ಮನೆಯಲ್ಲೇ ಇಂಜಿನಿಯರೋ ಏನೋ ಆಗಿ ಅವರು ವರ್ಕ್ ಫ್ರಮ್ ಹೋಮ್ ಡ್ಯೂಟಿಯನ್ನು ಮಾಡ್ತಾರೆ. ಹಿ ಲುಕ್ಸ್ ಆಫ್ಟರ್ ರಶೀದಾ ಆ್ಯಂಡ್ ಹರ್ ಬ್ರದರ್ ರೋಹನ್. ಅವರ ಏನು ಮಾಡ್ತಾರೆ, ಅವ್ರ ಫಾದರ ಈಗ ಅವರ ರಶೀದಾ ಮತ್ತು ಅವ್ರ ಬ್ರದರ್ ರೋಹನ್ ಇಬ್ಬರನ್ನೂ ಅವರು ನೋಡ್ಕೋತಾರ. ಹಿ ಆಲ್ಸೋ ಗೆಟ್ಸ್ ದ ಹೌಸ್ ಹೋಲ್ಡ್ ವರ್ಕ್ ಡನ್. ಅವರು ಆಫೀಸ್ ವರ್ಕ್ ಜೊತೆಗೆ ಮನೆ ಕೆಲಸಗಳನ್ನು ಮಾಡ್ತಾರೆ. ಅದಕ್ಕೆ ಅವರು ಫ್ಯಾಮಿಲಿಗೆ ಹೆಲ್ಪ್ಫುಲ್ ಅದಾರ. ಅವರು ಲೇಡೀಸ ಮಾಡಲಿ ಜೆಂಟ್ಸ ಮಾಡಲಿ ಅಂಥೇಳಿ ಈಗ ಯಾವುದು ಡಿಫ್ರೆನ್ಷಿಯೇಷನ್ ಇಲ್ಲ, ಭೇದ ಭಾವ ಇಲ್ಲ. ಅವ್ರು ಬಂದು ಅದನ್ನು ಮಾಡಬೇಕು, ಇವ್ರು ಬಂದು ಇದನ್ನು ಮಾಡಬೇಕು, ಮಮ್ಮಿನ ಮಾಡಬೇಕು, ಪಪ್ಪಾನ ಮಾಡಬೇಕಂತೇನೋ ಇಲ್ಲ. ಈಗ ಎಲ್ಲರೂ ಯಾವ ಕೆಲಸ ಆದರೂ ಮಾಡಬೇಕು, ಮಾಡಿದ್ರೆ ಏನಾಗ್ತೈತಿ, ಮನೇಲಿ ಒಬ್ರಿಗೊಬ್ರಿಗೆ ಹೆಲ್ಪ್ ಆಕತಿ. ರೈಟ್ ಡೌನ್ ದ ಪ್ರೊಫೆಷನ್ಸ್ ಆರ್ ಆಕ್ಯುಪೇಷನ್ಸ್ ಆರ್ ಯುವರ್ ಪೇರೆಂಟ್. ಮೈ ಫಾದರ್ ಈಸ್ ಡ್ಯಾಶ್, ಮೈ ಮದರ್ ಈಸ್ ಡ್ಯಾಶ್. ಇಲ್ಲೇ ನಿಮ್ಮ ಫಾದರ್ ಮತ್ತು ಮದರ ಅವ್ರ ಡ್ಯೂಟಿ ಏನದಾವಂಥೇಳಿ ಬರೀರಿ. ಹಾಬೀಸ್ ಆ್ಯಂಡ್ ರೀಕ್ರಿಯೇಷನ್. ಈಗ ಆಕ್ಯುಪೇಷನ್ನ ಮತ್ತು ವರ್ಕ್ ಬಗ್ಗೆ ತಿಳ್ಕೊಂಡ್ವಿ ನಾವು. ಈಗ ಹಾಬಿ, ಈಗ ನಾವು ವರ್ಕ್ ಮಾಡ್ತಾ ಮಾಡ್ತಾ ಮತ್ತು ಬೇರೆ ಕೆಲವೊಂದು ಹಾಬೀಸ್ ಇರ್ತಾವೆ. ನೀವು ಸ್ಕೂಲಿಗೆ ಬರ್ತಾ ಬರ್ತಾ ಮತ್ತು ಬೇರೆ ಹಾಬಿಗಳನ್ನು ಡೆವಲಪ್ ಮಾಡ್ಕೋಬೇಕು. ಯಾವುದು, ರೀಡಿಂಗ್ ಸ್ಟೋರಿ ಬುಕ್ಸ್, ಕಾಮಿಕ್ಸ್ ಎಕ್ಸೆಟ್ರಾ, ಪ್ಲೇಯಿಂಗ್ ಔಟ್ಡೋರ್ ಆ್ಯಂಡ್ ಇಂಡೋರ್ ಗೇಮ್ಸ್ ಈ ಥರ, ಆ್ಯಂಡ್ ಡೂಯಿಂಗ್ ಯೋಗ, dancing and singing, swimming and cycling, listening to music, drawing and painting, going for a walk with family, watching TV with family, going for an outing with family and friends. ಇವು ನೀವು ಬರೀ ಸ್ಕೂಲ್ ಕಲಿಯೋದು ಅಷ್ಟಲ್ಲ, ಇವನ್ನೆಲ್ಲನೂ ಇದ್ರ ಜೊತೆಗೆ ನಿಮಗೆ ಏನೇನು ಹಾಬೀಸ್ ಅದಾವಲ್ಲ, ಈ ಹಾಬಿಗಳನ್ನು ಏನು ಮಾಡಬೇಕು, ಡೆವಲಪ್ ಮಾಡ್ಕೋಬೇಕು, ರೀಕ್ರಿಯೇಷನ್ ಮಾಡ್ಕೋಬೇಕು. ಅವನ್ನೆಲ್ಲ ಡೆವಲಪ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಹ್ಯಾಪಿಯಾಗಿ ಲೈಫನ್ನು ಎಂಜಾಯ್ ಮಾಡೋಕ್ಕಾಗತ್ತೆ. ಹಾಗಾದ್ರೆ ಇದು ಲೆಸನನ್ನು ವರ್ಕ್ ಆ್ಯಂಡ್ ಪ್ಲೇ, ಆಕ್ಯುಪೇಷನ್ ಆ್ಯಂಡ್ ಪ್ರೊಫೆಷನ್, ಪೇಡ್ occupations, engineer, plumber, etc. Unpaid occupations, homemaker, social worker. ಇಲ್ಲೇ ಪೇಡ್ ಅಂತಂದ್ರೆ ಸ್ಯಾಲ್ರಿ ಬರೋದ್ರಿ, ಅಮೌಂಟ್ ಬರೋದು. ಯಾವುದು, ಇಂಜಿನಿಯರ್ ವರ್ಕ್, ಪ್ಲಂಬರ್ ವರ್ಕ್, ಇಲೆಕ್ಟ್ರಿಷಿಯನ್ ವರ್ಕ್, ಇವೆಲ್ಲ ಮನಿ ಬರು. ಏನು ಪೇಮೆಂಟ್ ಇಲ್ಲದೆ ವರ್ಕ್ ಮಾಡುವ ಯಾವು, ಹೋಮ್ ಮೇಕರ್, ಮಮ್ಮಿ ಮಾಡ್ತಾರಲ್ಲ ಅದು, ಮತ್ತು ಸೋಷಿಯಲ್ ವರ್ಕರ್. ಹಾಬೀಸ್, ಆ್ಯಕ್ಟಿವಿಟೀಸ್ ಯು ಲವ್ ಡೂಯಿಂಗ್ ಇನ್ ಯುವರ್ ಸ್ಪೇರ್ ಟೈಮ್, ಲೈಕ್ ಪೇಂಟಿಂಗ್, ಸಿಂಗಿಂಗ್ ಎಕ್ಸೆಟ್ರಾ. ನೀವು ಮಾಡೋ ಕೆಲಸದ ಜೊತೆಗೆ ಕೆಲವೊಂದು ಆ್ಯಕ್ಟಿವಿಟೀಸನ್ನು ಡೆವಲಪ್ ಮಾಡ್ಕೋಬೇಕು. ನಿಮಗೆ ಎದ್ರೊಳಗೆ ಇಂಟ್ರೆಸ್ಟ್ ಐತಿ, ಡ್ರಾಯಿಂಗು, ಪೇಂಟಿಂಗು, ಸಿಂಗಿಂಗು, ಇವಕ್ಕೆಲ್ಲ ಏನಂತೀವಿ, ಹಾಬೀಸ್ ಅಂತ ಅಂತೀವಿ. ರೆಸ್ಟ್ ಆ್ಯಂಡ್ ಕ್ರಿಯೇಷನ್, ಆ್ಯಕ್ಟಿವಿಟೀಸ್ ಫಾರ್ ಫನ್ ಆ್ಯಂಡ್ ರಿಲ್ಯಾಕ್ಸೇಷನ್, ಪ್ಲೇಯಿಂಗ್ ಗೇಮ್ಸ್, ಗೋಯಿಂಗ್ ಟು ಎ ಪಿಕ್ನಿಕ್. ನಾವು ಇಡೀ ದಿವಸ ಸ್ಟಡಿ ಮಾಡಲಿ, ವರ್ಕ್ ಮಾಡಲಿ, ಅದೇನಾಗಿರ್ತೈತಿ, ಮೈಂಡಿಗೆ ಪ್ರೆಜರ್ಡ್ ಆಗಿರ್ತೈತಿ. ನಮ್ಮ ಮೈಂಡ್ ಪ್ರೆಜರ್ಡ್ ಆಗಿರ್ತೈತಿ. ಅದಕ್ಕೆ ನಮ್ಮ ಮೈಂಡಿಗೆ, ನಮ್ಮ ಬಾಡಿಗೆ ರಿಲ್ಯಾಕ್ಸೇಷನ್ ಬೇಕು ಮತ್ತು ರೀಕ್ರಿಯೇಷನ್ ಬೇಕಂತಂದ್ರೆ ನಾವು ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನು ಮಾಡಬೇಕು. ಯಾವುದು, ಫನ್ ವಿತ್ ಫ್ಯಾಮಿಲಿ, ಫನ್ ವಿತ್ ಫ್ರೆಂಡ್ಸ್, ಪ್ಲೇಯಿಂಗ್ ಗೇಮ್ಸ್, ಗೋಯಿಂಗ್ ಔಟ್ಸೈಡ್, ಪಿಕ್ನಿಕ್ ಎಕ್ಸೆಟ್ರಾ. ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಇದು ಏನಾಗುತ್ತೆ, ಬ್ರೈನ್ ಟಾನಿಕ್ ಅಂತಲೇ ಹೇಳ್ಬೋದು. ನಮ್ಮ ಬ್ರೈನಿಗೆ ಟಾನಿಕ್ ಆಗ್ತೈತಿ. ಎಲ್ಲರಿಗೂ ಇದು ಲೆಸನ್ ಅರ್ಥ ಆಗೈತಿ ಅಂದ್ಕೊಂಡೀನಿ. ನಾಳೆ ಏನು ಮಾಡೋಣ, ಇದ್ರ ಎಕ್ಸಸೈಸ್ ಪಾರ್ಟನ್ನು ಚೆನ್ನಾಗಿ ಸಾಲ್ವ್ ಮಾಡೋಣ. ಓಕೆ ಚಿಲ್ಡ್ರನ್, ಯು ಗಾಟ್ ಇಟ್ ಆಲ್ ಪಾಯಿಂಟ್ಸ್? ಎಸ್, ಥ್ಯಾಂಕ್ ಯು.